ಸೊ ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಪೂಜಾ ರಂಗನಾಥ್ ವ್ಲಾಗ್ಸ್. ಸೊ ಗೈಸ್ ಎಲ್ಲರೂ ಹೇಗಿದ್ದೀರಾ ಗೈಸ್? ನೋಡಿ ಇವತ್ತು ಹೊಲ್ದ ಹತ್ರ ಬಂದಿದ್ವಿ. ಮಕ್ಕಳಿಗೆ ಆಟ ಆಡೋಕ್ಕೆ ಏನಿಲ್ಲ ಅಂದರೆ ಬೇಜಾರಾಗುತ್ತಲ್ಲ, ಸೊ ಅದಕ್ಕೆ ಚೌಕಾಬಾರ ಎಲ್ಲ ಕೊಡ್ತಾ ಇದ್ದೀನಿ ಆಡ್ಕೊಳ್ಳಿ ಅಂತಂದು ಅವ್ರಿಗೆ. ಏನಾದರೂ ಒಂದು ಈ ಥರದ್ದು ಆಟ ಆಡೋಕ್ಕೆ ಏನಾದರೂ ಇದು ಮಾಡಿಕೊಟ್ರೆ ಸೈಲೆಂಟಾಗಿ ಕೂತ್ಕೊಳ್ತಾರೆ, ಇಲ್ಲಾಂದರೆ ತೀಟಿಕೆ ಮಾಡ್ಕೊಂಡು ಕೂತ್ಕೊತಾರೆ. ಅದಕ್ಕೆ ನೋಡಿ ಚೌಕಾಬಾರದ್ದು ಬರ್ಕೊಡ್ತಿದ್ದೆ. ಹಾಕಿರಿ ಇಕ್ಕಕ್ಕೆ ಬರಲ್ವಲ್ಲ, ಉಳ್ಳೋಗ್ತೈತಿ ಉಳ್ಳೋಗ್ತೈತಿ ಉಳ್ಳೋಗಲ್ಲ ಉಳ್ಳೋಗಲ್ಲದೇನಲ್ಲಿ ಬ್ಲ್ಯಾಕ್ ಕಲರ್ದೇನ ಇದ್ದಿದೆ ಚೆನ್ನಾಗಿರೋದು ಬರೆಯೋಕ್ಕೆ. ಅಲ್ಲ ಅದು ಅದು ಅಲ್ಲಿ ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಪೂಜಾ ರಂಗನಾಥ್ ವ್ಲಾಗ್ಸ್. ಸೊ ಗೈಸ್ ಇವತ್ತು ಹೊಲ್ದ ಹತ್ರ ಇದ್ದೀವಿ. ಫಸ್ಟ್ ಟೈಮ್ ಅನಿಸುತ್ತೆ ಹೊಲ್ದ ಹತ್ರ ವೀಡಿಯೋ ಸ್ಟಾರ್ಟ್ ಮಾಡ್ತಿರೋದು. ಸೊ ಇವತ್ತು ಹೊಲ್ದ ಹತ್ರದಿಂದನೇ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡಿರಿ ಇವರು ಚೌಕಾಬಾರ ಆಡ್ತಿದ್ದಾರೆ. ಮನೆಗೆ ಹೇಳಿದ್ದೀನಿ ನಾನು, ಒಂದು ಪೇಪರ್ ಏನಾದರೂ ತಗೊಳ್ರಪ್ಪ ಚೌಕಾಬಾರದ್ದು ಬರ್ಕೊಂಡು ಅಲ್ಲಿ ಆಡ್ಕೊಂಡಿರಿ ಅಂತ ಅಂದರೆ ಬರೀ ಇದನ್ನು ಮಾತ್ರ ತಂದವ್ರೆ, ಪಿತ್ತ ಮತ್ತು ಅದೆಲ್ಲ ತಂದಿದ್ದಾರೆ. ಬಟ್ ಏನು ಬರೆಯೋಕ್ಕೆ ಅಂತ ತಂದಿಲ್ಲ. ಸೊ ಅದಕ್ಕೆ ಇದರಲ್ಲಿ ಅಡಿಕೆ ಪಟ್ಟೆ ಬರುತ್ತೆ ನೋಡಿ, ಅದ್ರ ಬ್ಯಾಕ್ ಸೈಡೆಲ್ಲ ಬರ್ಕೊಟ್ಟಿದ್ದೀನಿ. ಆಟ ಆಡ್ತಿದ್ದಾರೆ, ಅವ್ರಿಗೆ ಹೆಂಗೆ ಬರುತ್ತೆ ಹಂಗೆ ಆಡ್ಕೊತಾರೆ. ರೂಲ್ಸ್ ಪ್ರಕಾರ ಏನು ಅವ್ರು ಆಡಲ್ಲ ಹೇಳ್ರಿ, ಆಟ ಅವ್ರಿಗೆ ಹೆಂಗೆ ಬರುತ್ತೆ ಹಂಗೆ ಆಡ್ಕೊತಾರೆ ಅಷ್ಟೇ. ಸೊ ಹೊಲ್ದ ಹತ್ರ ನೋಡಿ ಎಷ್ಟು ಕೂಲಾಗಿದೆ. ಇಲ್ಲಿ ತೋಟದ ಹತ್ರ ಮಂಚ ಹಾಕ್ಕೊಂಡು ಕುತ್ಕೊಂಡಿದ್ದೀವಿ. ಈ ಕಡೆ ಎಲ್ಲ ಲೆಂತೆಲ್ಲ ಎತ್ತಿದ್ದಾರೆ. ಸೊ ನಮ್ಮ ಮನೆಯವರು ಇದಕ್ಕೂ ಮಧುಗಿರಿಗೆ ಹೋಗಿದ್ದಾರೆ, ಅದನ್ನು ರೆಡಿ ಮಾಡಿಸ್ಕೊಂಬರೋಕ್ಕೆ ಅಂತಂದು ಏನೋ ಕೆಟ್ಟೋಗಿತ್ತಂತೆ. ಅದಕ್ಕೆ ಈ ಲೆಂತ್ ಎಲ್ಲ ಎತ್ತಿಟ್ಬಿಟ್ಟು ಮಧುಗಿರಿಗೆ ಹೋಗಿದ್ದಾರೆ. ಹೋಗ್ತಿಲ್ಲ. ನಿನ್ನ ಮಂತಕ್ಕೆ ಇಕ್ಕಬೇಕಪ್ಪ, ಹೊಡೆದಿದ್ಮೇಲೆ ತೆಗ್ದು ಇಕ್ಕಬೇಕು. ಅವ್ನು ಹೊಡೆದ್ಮೇಲೆ ನೀನು ನಿನ್ನ ಮಂತಕ್ಕೆ ತೆಗ್ದು ಇಕ್ಕಬೇಕು. ಅವ್ನು ಇಕ್ತಾನಲ್ಗೆ ಹಂಗೆ ಮತ್ತೆ ಮೊದಲಿಂದ ಬರ್ಬೇಕು ನೀನು ಅವಾಗ, ಸರಿನಾ? ಇವತ್ತು ಪೂರ್ತಿ ಇಲ್ಲೇ ಹೊಲ್ದ ಹತ್ರನೇ ನೋಡಿ ಊಟ ಎಲ್ಲ ತಂದಿದ್ದೀನಿ. ಇದನ್ನ ಲೆಂತ್ ಎತ್ತಕ್ಕೆ ಅಂತಂದು ಬಂದಿದ್ರಲ್ಲ, ಸೊ ಅವರು ಊಟ ಮಾಡ್ಕೊಂಡು ಹೋದ್ರು. ಬಾರ ಬಿದ್ರೆ ಇಕ್ಕು, ಬಾರ ಕರೆಕ್ಟಾಗಿ ಇಕ್ಕಿದ್ದೀನಲ್ಲ. ಎಲ್ಲಿಂದ ಇದು ಚೌಕಕ್ಕೆ, ಇಲ್ಲಿಂದ ಇಲ್ಲಿಗೆ ಬಾರ. ಚೌಕ ಎಲ್ಲಿಗೆ? ಚೌಕ ಅಲ್ಲಿಗೆ, ಬಾರಕ್ಕೆ ಇಲ್ಲಿಗೆ, ಅಲ್ಲಿಗೆ ಹಂಗೆ. ನಿಮ್ಗೆ ಹೆಂಗೆ ಬರುತ್ತೋ ಹಂಗೆ ಆಡ್ಕೊಳ್ರಿ. ಹೇಳೋಕ್ಕಾಗಲ್ಲ ಮಕ್ಳಿಗೆ, ಅವ್ರಿಗೆ ಹೆಂಗೆ ಇಷ್ಟ ಬರುತ್ತೋ ಹಂಗೆ ಆಡ್ಕೊಳ್ಳಿ. ಸೊ ನಮ್ಮಲ್ದ ಹತ್ರ ಏನಂದರೆ ಇದು ನಾನ್ ವೆಜ್ ಏನೂ ಮಾಡೋ ಆಗಿಲ್ವಂತೆ. ಯಾಕೆ ಅಂದರೆ ಇಲ್ಲಿ ಇದು ಜುಂಜಪ್ಪಂದು ಇದು ದೇವ್ರು ಮಾಡ್ತಾರೆ ಇಲ್ಲೆಲ್ಲನ. ಸೊ ಇಷ್ಟಾರ ಏನು ಮಾಡೋಂಗಿಲ್ಲ. ನಾನ್ ವೆಜ್ಜು ಮಾಡಿದ್ರೆ ಆ ಕಡೆ ನಮ್ಮ ಅಪ್ಪರ ಹೊಲ ಇನ್ನೂ ಆ ಕಡೆಗಿದೆ, ಅಲ್ಲೇನಾದರೂ ಮಾಡಿದ್ರೆ ಮಾಡ್ಬೋದು ಅನಿಸುತ್ತೆ. ಬಟ್ ಎಂದು ನಾನ್ ವೆಜ್ ಏನೂ ಮಾಡಿಲ್ಲ ನಮ್ಮ ಹೊಲ್ದ ಹತ್ರ. ಸೊ ತೋಟದ ಹತ್ರ ನಾನ್ ವೆಜ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನೋಡೋಣ ಯಾವಾಗಾದರೂ ಪ್ಲ್ಯಾನ್ ಮಾಡಿಬಿಟ್ಟು ಆ ಕಡೆನಾದರೂ ಪರವಾಗಿಲ್ಲ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಯಾವತ್ತಾದರೂ ಪ್ಲ್ಯಾನ್ ಮಾಡಿ ತೋಟದ ಮಧ್ಯ ಎಲ್ಲ ನಾನ್ ವೆಜ್ ಮಾಡಿಕೊಂಡು ತಿನ್ಕೊಂಡು ಕೂತ್ಕೊಂಡ್ರೆ ಅದು ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಹಳ್ಳಿ ವಾತಾವರಣನೇ ಒಂಥರ ಚೆಂದ. ಇವತ್ತು ನಮ್ಮ ಪುಣ್ಯಕ್ಕೆ ಬಿಸಿಲಿಲ್ಲ. ಇವತ್ತೇನಂದರೆ ನಮ್ಮ ಪುಣ್ಯಕ್ಕೆ ಬಿಸಿಲಿಲ್ಲ. ಸೊ ತಣ್ಣಗೆ ತಂಪಾಗಿ ಇರುತ್ತೆ ಹೊಲ್ದ ಹತ್ರ ಎಲ್ಲನ. ನೋಡ್ರಿ ಇವರಿಬ್ರು ಕುತ್ಕೊಂಡು ಆಟ ಆಡ್ತಾ ಇದ್ದಾರೆ ಇಲ್ಲಿ. ಏನಾದರೂ ಬೇರೆ ಆಟ ಆಡ್ಕೊಳ್ರಿ. ಬರೋಲ್ಲ ಹೇಳು. ಸೊ ರೇಷ್ಮೆದು ಸೊಪ್ಪೆಲ್ಲ ಕಟ್ ಮಾಡಿದ್ದಾರೆ. ರೇಷ್ಮೆ ಸೊಪ್ಪೆಲ್ಲ ಸ್ವಲ್ಪ ಚೆನ್ನಾಗಿ ಚಿಗ್ರಿದ ಮೇಲೆ ಹೊಲ್ದ ಹತ್ರ ತೋಟ ಮತ್ತು ರೇಷ್ಮೆದು ಎಲ್ಲ ತೋರಿಸ್ಕೊಂಡು ಒಂದ್ಸರಿ ಲೈವ್ ಬರ್ತೀನಿ. ಚೆನ್ನಾಗಿರುತ್ತೆ ಲೈವಲ್ಲಿ ತೋಟ ಮತ್ತು ರೇಷ್ಮೆದು ಶೆಡ್ ಹತ್ರ ಎಲ್ಲ ತೋರಿಸ್ತೀನಿ. ಅವಾಗ ಚೆನ್ನಾಗಿರುತ್ತೆ ಲೈವಲ್ಲಿ. ಸೊ ಒಂದ್ಸರಿ ಈ ತೋಟ ಎಲ್ಲ ಕವರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಆದರೆ ಅದೊಂದು ಸರಿ ಲೈವಲ್ಲೇ ಎಲ್ಲ ಕವರ್ ಮಾಡ್ತೀನಿ. ಏನಂದರೆ ತೋಟ ಎಲ್ಲ ಕವರ್ ಮಾಡಬೇಕು, ಲೈವ್ ಬರಬೇಕು ಅಂದರೆ ಮಕ್ಕಳನ್ನ ಯಾರಾದರೂ ಒಬ್ಬರು ನೋಡ್ಕೊಳ್ಳೋರು ಇರಬೇಕು. ಹೊಲ್ದ ಹತ್ರ ಮೊದಲೇ ಸೇದ್ರೆ ಜಾಸ್ತಿ, ಮಕ್ಕಳನ್ನ ಬಿಟ್ಟು ನಾನು ಒಬ್ಬಳೇ ಲೈವೆಲ್ಲ ಮಾಡೋಕ್ಕಾಗೋದಿಲ್ಲ. ಸೊ ನಮ್ಮ ಮನೆಯವರು ಮತ್ತು ನಮ್ಮ ಅಜ್ಜಿ ಎಲ್ಲರೂ ಇದ್ದಾಗ ಅವ್ರ ಹತ್ರ ಮಕ್ಕಳನ್ನ ಬಿಟ್ಟು ಲೈವ್ ಮಾಡ್ತೀನಿ. ಮೊದಲೇ ತೀಟೆ ಮಕ್ಕಳು, ಸ್ವಲ್ಪ ಇಲ್ಲಿ ಸ್ಯಾದ್ರೆ ಎಲ್ಲ ಜಾಸ್ತಿ ಇರುತ್ತಲ್ಲ, ಆಮೇಲೆ ಹುಳ ಉಪ್ಪೆ ಎಲ್ಲ ಇರ್ತವೆ, ಯಾಕೆ ಬೇಕು ಸುಮ್ಮನೆ. ಎಲ್ಲರೂ ಇದ್ದಾಗ ಒಂದ್ಸರಿ ಲೈವ್ ಮಾಡ್ತೀನಿ. ಯಾಕೆ ಹೋಯ್ತಿದ್ದೆ?
ಸಾಕ ಇಷ್ಟು ಅಲ್ಲಿ ನೋಡಲ್ಲಿ ಅದೇನಾಗಲ್ಲ ಅದೇನಾಗಲ್ಲ. ಬಿಸಿಲು ಗೊತ್ತೈತೆ ಅನ್ಕೊಂಡು ಇತ್ತಾಗಿ ವಾಟೆ ಫಸ್ಟ್ ಉಪ್ಪು ಖಾರ ಹಾಕ್ಲಾ? ನಂಗೆ ಉಪ್ಪು ಖಾರ ಬೇಕು ಬೇಡ ಕೊಡು ಅವೆಲ್ಲ ನಿಂಗೇನೆ. ಖಾರ ಇಲ್ಲ ಖಾರ ಇಲ್ಲ ಖಾರ ಇಲ್ಲ ಕಣ ಖಾರ ಇಲ್ಲ ಹಾಕ್ಮ ಕೈಗೆ ಹಾಕಲ್ಲ, ಇದಕ್ಕೆ ಹಾಕ್ತೀನಿ ಆಮೇಲೆ. ಗಾಳಿಗೆ ಬರ್ತೈತೆ, ನಾನು ಹಾಕಲ್ಲ ಕೈಗೆ. ಈ ಬಟ್ಟೆಗೆ ಹಾಕೋ ಹಾಕಿ ಬಟ್ಟೆಗೆ ಗಾಳಿಗೆ ಕಣ್ಣಿಗೆ ಬರ್ತೈತೆ ಒಂದ್ಸರಿ ಹೇಳೋದು. ಖಾರ ಇಲ್ಲ ಅಲ್ವಾ? ಇದು ಯಾವುದೋ ಒಂದೇ ಒಂದು ನೊಣ ನನ್ನ ತಗೋ ಬರ್ತೈತೆ. ನಾನು ಯಾವ ಚಿಕ್ಕ ನೊಣ ಬತ್ತೋಗೋಯ್ಸು ತೆಗಿ ಎಲ್ಲ ಹೋಗಿಲ್ಲಲ್ಲ ವಾಪಸ್ ಹೋಯ್ದದು. ಚಿಕ್ಕವನ ಜಾಸ್ತಿ ಹೋಗ್ಲಿ. ಏನು ಹಿಂಗೆ ಅಲ್ಲಸ್ಬಾರ್ದಾ? ಸೊ ನೋಡಿ, ಬಾಳೆ ಎಲೆನ ಅವನೇ ಕೊಯ್ಕೋಬೇಕಂತೆ. ಅವನಿಗೆ ಬೇಕಾಗಿರೋದು ಸುಳಿ ಎಲೆನೇ ಕೊಯ್ಕೊ ಬಂದವನು ಹೋಗಿ. ಸೊ ಅದಂದರೆ ಚಾದ್ರೆ ಏನಿರಲಿಲ್ಲ ಅಲ್ಲಿ, ಅದಕ್ಕೆ ಬಿಟ್ಟೆ. ಇಲ್ಲಾಂದರೆ ಅವನ್ನೆಲ್ಲ ಬಿಡಲ್ಲ ನಾನು. ಹಾಗೆ ಇನ್ನೊಂದೆರಡು ಎಲೆ ಎಕ್ಸ್ಟ್ರಾ ಬುಜ್ಜಿಗೂ ತಾತಂಗೂ ನಮಗೂ ಎಲ್ಲ ಕೊಯ್ಕೊಂಡ್ಬಂದೆ ನಾನು. ಏನಂದರೆ ಇಲ್ಲೆಲ್ಲೂ ಬೋರ್ ನೀರು ಅಂದರೆ ಬೋರ್ ನೀರು ಅವೆಲ್ಲ ನಮಗೆ ಸಿಗೋದಿಲ್ಲ. ಪೈಪ್ಗಳು ಎಲ್ಲೆಲ್ಲಿ ಪೈಪ್ಲೈನ್ ಮಾಡಿದಾರೋ ಅನ್ನೋದು ನನಗೆ ಗೊತ್ತಿಲ್ಲ. ಸೊ ಅದಕ್ಕೆ ನಮ್ಮ ಮನೆಯವರೇ ಒಂದು ಬಕೆಟಲ್ಲಿ ನೀರು ತಂದ್ಕೊಟ್ಟಿದ್ರು, ಕೈ ತೊಳ್ಕೊಳಕ್ಕೂ ಏನಕ್ಕಾದ್ರೂ ಬೇಕಾಗುತ್ತೆ ಅಂತಂದು. ಅದಕ್ಕೆ ಹಂಗೆ ಎಲೆ ತೊಳ್ಕೊಂಡೆ ಅದರಲ್ಲಿ ಬಕೆಟಲ್ಲಿನೇ. ಬೋರ್ ನೀರು ಅಲ್ಲಿ ಬಾವಿಗೆ ಬಿಡ್ತಾರಲ್ಲ, ಸೊ ಅಲ್ಲಿ ಬಾವಿಲಿ ಬೋರ್ ನೀರು ಹಿಡ್ಕೊಂಬಂದಿದ್ರು. ಆದರೆ ಕುಡಿಯೋಕ್ಕೆ ಯೂಸ್ ಮಾಡಲ್ಲ, ಫಿಲ್ಟ್ರ್ ನೀರೇ ಇರ್ತಾವಲ್ಲ, ಏನಕ್ಕಾದ್ರೂ ಕೈ ತೊಳ್ಕೊಳಕ್ಕೆ ಊಟ ಆದಮೇಲೆ ಅದಕ್ಕೆಲ್ಲ ಬೇಕಾಗುತ್ತೆ ಅಂತಂದು ಸೊ ಅದನ್ನು ಒಂದು ಬಕೆಟ್ ತಂದಿಟ್ಟಿದ್ದಾರೆ. ಮತ್ತು ಏನಕ್ಕಾದ್ರೂ ಬೇಕು ಅಂದಾಗ ಮತ್ತು ನಾವು ಬಾವಿ ಹತ್ರ ಹೋಗ್ತೀವಿ ಅಂತಂದು ನಮ್ಮ ಮನೆಯವ್ರು ಮುಂಚೆಲೇ ತಂದಿಟ್ರು. ಗೈಸ್ ನೋಡ್ರಿ, ಊಟ ಮಾಡ್ತಿದ್ದಾರೆ ಮಕ್ಕಳಿಬ್ರು. ಅವ್ರದ್ದಾದ್ಮೇಲೆ ನಾನು ಊಟ ಮಾಡಬೇಕು. ಗಾಳಿ ನೋಡ್ರಿ ಎಷ್ಟು ಜೋರಾಗಿ ಬೀಸ್ತಿದೆ ಅಂತಂದು. ತಣ್ಣು ಗಾಳಿ ಬೀಸ್ತಾಯಿತ್ತು ತೋಟದ ಮಧ್ಯೆ. ಸಖತ್ತಾಗಿರುತ್ತೆ, ತಣ್ಣಗೆ ಗಾಳಿ ಬೀಸ್ತಿರುತ್ತೆ ನೋಡ್ರಿ. ಎಷ್ಟು ಚೆನ್ನಾಗಿ ಹಸಿರು ಹಸಿರು, ಎಷ್ಟು ಚೆನ್ನಾಗಿರುತ್ತಲ್ವ. ಆ ಕಡೆ ಸೈಡ್ ಪೂರ್ತಿ ಬಾಳೆ ಎಲೆ, ಬಾಳೆ ಗಿಡ. ಈ ಕಡೆ ಸೈಡೂ ಬಾಳೆ ಗಿಡ ಇದ್ದಾವೆ. ಸೊ ಎರಡು ಕಡೆನೂ ಬಾಳೆ ಗಿಡ ಇರೋದಕ್ಕೆ ಸ್ವಲ್ಪ ತಂಪಾಗಿರುತ್ತೆ ತೋಟದಲ್ಲಿ. ಅದರಲ್ಲಿ ಬೇರೆ ಇದೇನೋ, ಅದರಲ್ಲಿ ಬೇರೆ ಇವ್ಯಾವ ಸಣ್ಣ ಹುಳ ಬೇರೆ ಬರ್ತವೆ, ಮುಖಕ್ಕೆ ಬರ್ತವೆ. ಎಲ್ಲಿರ್ತಾವೋ ಅಂದರೆ ಈಗ ಹಳ್ಳಿ ಕಡೆ ಇರೋರ್ಗಾದರೆ ಗೊತ್ತಾಗುತ್ತೆ. ಸೊ ನೆಡ್ಕೊಂಡು ಹೋಗ್ಬೇಕಾದ್ರೆ ಈ ತಲೆ ಹಿಂದೆಗಡೆನೇ ಬರ್ತಾವೆ ನೋಡ್ರಿ ಒಂದಷ್ಟು ಹುಳ ಎಲ್ಲ. ಆ ಥರ ಚಿಕ್ಕ ಚಿಕ್ಕ ಗುಂಗ್ರಿ ಥರ ಹುಳ ಬರ್ತಾನೆ ಇರ್ತವೆ ಮುಖಕ್ಕೆ. ನೋಡ್ರಿ ನೋಡ್ರಿ ನೋಡ್ರಿ, ಮುಖದಾಗೆ ಬರ್ತವೆ. ಕಣ್ಣೊಳಕ್ಕೆ ಹೋಯ್ತು ನೋಡಿ. ನೋಡಿಪ್ಪ ಗೈಸ್ ನೋಡಿ, ನೀರು ಖಾಲಿ ಆಗಿದ್ವು ಕುಡಿಯೋಕ್ಕೆ. ಸೊ ಈಗ ಹುಡುಗರೆಲ್ಲ ಊಟ ಮಾಡಿದ್ರಲ್ಲ, ಎಲ್ಲರೂ ಊಟ ಮಾಡಿದ್ವಿ. ಅದಕ್ಕೆ ಇದೇನಿದು, ಸೊ ನೀರೆಲ್ಲ ಖಾಲಿ ಆಗಿಬಿಟ್ಟಿದ್ವು ಕುಡಿಯೋವು. ಬೆಳಗ್ಗೆ ಒಂದು ಬಾಟ್ಲು ನೀರು ತಂದಿದ್ದು, ಒಂದು ಕ್ಯಾನ್ ತಂದಿದ್ವಲ್ಲ, ಖಾಲಿ ಆಗೋಗಿದ್ದು. ಈಗ ಇಲ್ಲಿ ಶೆಡ್ ಹತ್ರ ಮೊನ್ನೆ ಗೂಡು ಬಿಡ್ಸೋಕ್ಕೆಲ್ಲ ತಂದಿದ್ವಲ್ಲ ಒಂದು ಕ್ಯಾನು, ಅದರಲ್ಲಿ ಇನ್ನು ಸ್ವಲ್ಪ ಇದ್ವು ನೀರು. ಇವಾಗ ಹಿಡ್ಕೊಂಡು ಹೋಗ್ತಾಯಿದ್ದೀವಿ ಕುಡಿಯೋಕ್ಕೆ ನೀರು. ಮಕ್ಕಳು ಇವಾಗ ಬೇಸಿಗೆ ಬಿಸಿಲು ಜಾಸ್ತಿ ನೋಡ್ರಿ, ಆಗಾಗಲ ನೀರು ಕೇಳ್ತಾರೆ, ನೀರು 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 ಅಂತ. ಸೊ ನೀರಿಲ್ಲ ಅಂದರೆ ಆಗೋಲ್ಲ. ಅದರಲ್ಲೂ ಹೊಲ್ದ ಹತ್ರ ಮಾತ್ರ ನೀರಿಲ್ಲ ಅಂದರೆ ಆಗೋದಿಲ್ಲ, ಕುಡಿಯೋಕ್ಕೆ ನೀರು ಬೇಕೇ ಬೇಕು. ಅದಕ್ಕೆ ಈಗ ನೀರು ತಗೊಂಡು ಹೋಗ್ತಾಯಿದ್ದೀವಿ. ನಮ್ಮ ತಾತ ನೋಡ್ರಿ ಇಷ್ಟೊತ್ತು ಅಲ್ಲಿ ಶೆಡ್ ಹತ್ರ ಇತ್ತು, ಕೂತ್ಕೊಂಡಿತ್ತು ಶೆಡ್ ಹತ್ರ. ನಾನು ಕರೆದ್ಬಿಟ್ಟು ಊಟಕ್ಕೆ ಕೊಟ್ಟೆ. ಸೊ ತಾತಂಗೆ ಊಟ ಇವತ್ತೇನು ಸಪ್ರೇಟ್ ಕೊಟ್ಟು ಕಳಿಸ್ತಿರ್ಲಿಲ್ಲ, ಯಾಕೆ ಅಂದರೆ ನಾವೇ ಬೆಳಗ್ಗೆ ಬಂದಿದ್ವಲ್ಲ ಊಟ ತಗೊಂಡು. ಲೆಂತ ತಾಕೋಕ್ಕೆಲ್ಲ ಬಂದಿದ್ರಲ್ಲ, ಸೊ ಅವ್ರಿಗಿಬ್ರಿಗೂ ಊಟ ತಗೊಂಡು ಬಂದಿದ್ವಿ. ಅದಕ್ಕೆ ತಾತಂಗೇನು ಊಟ ಕೊಟ್ಟು ಕಳಿಸಿರಲಿಲ್ಲ. ಈಗ ಬಂದಿತ್ತು ಅಲ್ಲಿ ಶೆಡ್ ಹತ್ರ ಕೂತ್ಕೊಂಡಿತ್ತು,
ಕರೆದ್ಬಿಟ್ಟು ಈಗ ಕೊಟ್ಟಿದ್ದೀನಿ ನೋಡಿ. ಇವರು ಬಂದಿದ್ದ ತಕ್ಷಣ ಮಲ್ಕೊಂಡ್ರು. ನಮ್ಮ ಮನೇಲಿ ಒಳ್ಳೆ ಕೆಲಸ ಮಾಡಿದ್ದಾರೆ. ಮಂಚ ಹಾಕ್ಕೊಟ್ಬಿಟ್ಟು ಶಿಸ್ತಾಗಿ ಮಂಚದ ಮೇಲೆ ಕೂತ್ಕೊಂತಾರೆ. ಹೇಳ್ತೀರಿ ನೆಲದಾಗೆ ಇವಾಗ ಸೇದ್ರೆ ಜಾಸ್ತಿ ಹತ್ತು ಇತ್ತು ಓಡಾಡ್ತಿರ್ತಾರೆ. ಅದಕ್ಕೆ ನೋಡಿ ಕಣ್ಣು ಮುಚ್ಕೊಂಡು ಮನೆ ಕಡ್ರೆ ಒಂದು ಸ್ವಲ್ಪ ಹೊತ್ತು ಶಿಸ್ತಾಗೆ ಕೂಕಳ್ತದೆ ಅಂತಾಗ ನೆಳ್ಳಾಗೆ ಹತ್ತು ಇತ್ತು ಓಡಾಡಬೇಡ, ಬಿಸ್ಲಾಗ ಕೂತ್ಕ. ಗೈಸ್ ನೋಡ್ರಿ ನನ್ನ ಮಗ ಹುಲ್ಕಿತಾನೆ ಎಲ್ಲಪ್ಪ ಎಲ್ಲ. ಗೈಸ್ ನೋಡಿ ಇವನು ಏನೋ ಹೇಳ್ತಾನಂತೆ. ಹ್ಞೂ ಹೇಳಪ್ಪ. ಇದು ರೂಟ್ ಸ್ಟೆಮ್ ಹ್ಞೂ ಲೀವ್ಸ್. ಇದು ರೂಟ್ಸ್ ಅಲ್ಲ, ದಿಸ್ ಇಸ್ ಅ ರೂಟ್. ಹಂಗೆ ಹೇಳ್ಬೇಕು ಹೇಳು. ದಿಸ್ ಇಸ್ ಎ ರೂಟ್. ಎಲ್ಲ ಐತೆ ರೂಟು ತೋರ್ಸು ಕೆಳಗೆ ನೀಟಾಗಿ ಹೇಳು ಮತ್ತಿಂದ. ದಿಸ್ ಇಸ್ ಎ ರೂಟ್. ಕೇಳಿಸ್ತಿಲ್ಲ ನೀಟಾಗಿ ಜೋರಾಗಿ. ದಿಸ್ ಇಸ್ ಎ ರೂಟ್. ದಿಸ್ ಇಸ್ ಸ್ಟೆಮ್. ನೆಕ್ಸ್ಟ್ ಲೀವ್ಸು. ಓಹ್ ಗ್ಯಾಪ್ ನುಸ್ಕೊಂತ ತಡಿದ್ನ ಅಯ್ಯದಿಂದ. ಹಾಂ ಸುಂದಿರು. ಗೈಸ್ ನೋಡ್ರಿ ನಮ್ಮ ಅಜ್ಜಿ ಬಂದೇ ಥರ ಕೂತ್ಕೊಂಡೈತೆ ನೋಡ್ರಿ. ನಿಂತಿದ್ದಾವೆ ನೋಡ್ಕೊಂಡು ಕೂತ್ಕೊಂಡಿದ್ದೀವಿ ನೋಡ್ರಿ. ಈ ಥರ ಇದೆ ವೆದರು ಈಗ. ಹಿಂಗೆ ನೋಡ್ರಿ ಹೆಂಗೆ ಕೂತ್ಕೊಂಡಿದ್ದಿ. ನೋಡ್ರಿ ನೋಡ್ರಿ ಕೀಳದ ಕಳೆ ಕೀಳೋದು ಹೇಳ್ಕೊಡ್ತಿದ್ಯಾನ ಜನಗಳಿಗೆ. ಆಳ ದೊಡ್ಡ ಬಂದು ಇಲ್ಲಿಗೆ ಬಾರ್ಮ. ಗೈಸ್ ನೋಡ್ರಿ ಹುಡುಗರು ಹೆಂಗೆ ಓಡ್ತಿದ್ದಾರೆ. ಅವ್ರು ದೊಡ್ಡ ಬಂದಿದ್ದಾರೆ ಅದಕ್ಕೆ. ಅವ್ರು ದೊಡ್ಡ ಅಂದರೆ ಸಖತ್ ಇಷ್ಟ, ಓಡ್ಬಿಡ್ತಾರೆ ಬಂದಿದ್ದ ತಕ್ಷಣ. ಅಂದರೆ ಅವ್ರು ದೊಡ್ಡಪ್ಪ. ನಾವು ಹುಡುಗರು ದೊಡ್ಡ ದೊಡ್ಡ ಅಂತ ಕರೀತಾರೆ ಅಷ್ಟೇ. ನೋಡ್ರಿ ಅಲ್ಲೇ ಓಡಿ ಅಲ್ಲಿ ನಿಂತ್ಕೊಂಡಿದ್ದಾರೆ ಹೋಗಿ. ಏನು ಅಲ್ಲಿ ಓಡಿ ಬಂದಿದ್ದೀರಾ? ಬಂದಿದ್ದ ತಕ್ಷಣ ಲೋಟ್ರಿಗೆ ಹಾಕೋಬೇಕು ತಾನೆ. ಹಾಂ ಬಂದಿದ್ದ ತಕ್ಷಣ ಓಡಿ ಬಂದವ್ರು ಹಂಗೇನೆ. ಏನು ದಿನ ಹಿಂಗೆ ಕೀಳ್ತಾನೆ ನಮ್ಮ ಕೀಳ್ತಾನೆ. ಇವತ್ತು ಕಣ್ಣಿನ ಹೊಡಿತಾನಲ್ಲ ಇಲ್ಲಿ ಯಾಕಲ್ಲ ಪಟ ಪಟ ಹೊಡಿತಿಲ್ಲ ಎರಗಣ್ಣ. ಎದಾಳ ಇನ್ನು ಕಳೆ ಕಿತ್ತಿದ್ ಸಾಕು. ಎದಾಳ ಊಟ ಮಾಡ್ದೆ ಊಟ. ಹಾಂ ನೋಡ ಹಂಗೆ ಕೀಳದ. ಕಳೆ ಕೀಳಕ್ಕೆ ಬರೋರು ಹಂಗೆ ಕೀಳಲ್ಲ ಎರಡು ಕೈಯಾಗಿ. ಏನು ಬರಾಡ್ಕೊಂಡು ಕೀಳ್ತಾನೆ. ನೋಡ್ರಿ ಆಲೆ ತೆಗಿತಿರೋದು ನೋಡ್ರಿ ಎಲ್ಲ ಅವರು. ತಡ ಇಲ್ಲ, ಬಂದ ತಕ್ಷಣ ತೆಗಿತಿರೋದೆ. ಅಂತೀನಿ ಅವಜ್ಜಿ ಬ್ಯಾಗ್ ತಂದ್ರೆ ಯಾಕೆ ಹಂಗೆ ಅದೇ ಬಂದಂತೆ ಹಿಡ್ಕೊಬರೋದಲ್ವೇ. ತಾತು ಇವಾಗ ಹೇಳೋದು ಇವಾಗಲೇ ಗೊತ್ತಾಗಲ್ಲ. ಇನ್ನೇನು ಹೇಳ್ತಿ ತಾತುಗೆ. ಸೊ ಇವಾಗ ಪೂಜೆ ಮಾಡಲಿಕ್ಕೆಲ್ಲ ರೆಡಿ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಸ್ನಾನ ಮಾಡಿಬಿಟ್ಟು ಹೊರಡೋ ಅಷ್ಟರಲ್ಲಿ ಟೈಮ್ ಆಗೋಯ್ತು. ಸೊ ಅದಕ್ಕೆ ಇವಾಗ ಪೂಜೆ ಮಾಡಲಿಕ್ಕೆಲ್ಲ ರೆಡಿ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಅದು ಬೇರೆ ಇಬ್ಬರು ಬೇರೆ ಗಂಡಾಳೆಲ್ಲ ಬಂದಿದ್ರಲ್ಲ, ಅವ್ರಿಗೆ ಲೆಂತ್ ಎತ್ತಕ್ಕೆ ಊಟ ತಗೊಂಡು ಹೋಗ್ಬೇಕಲ್ಲ, ಮತ್ತು ಅವ್ರಿಗೆ ಟೈಮ್ ಆಗುತ್ತೆ ಅಂತಂದು ಬೇಗ ಲೆಂತ್ ಎತ್ತಿದ್ದೆಲ್ಲ ಆಗಿತ್ತಂತೆ. ಮತ್ತು ಅವರು ಹೊರಟ್ಬಿಡ್ತಾರೆ. ಹೋಗ್ತೀವಿ ಅಂತ ಹೇಳಿದ್ರಂತೆ. ನಮ್ಮ ಮನೆಯವ್ರು ಅಡುಗೆ ಮಾಡಿಸಿದ್ವಿ, ಊಟ ಮಾಡ್ಕೊಂಡು ಹೋಗ್ರಿ ಅಂತಂದು ಬಂದು ಮತ್ತೆ ನಮ್ಮನ್ನು ಕರ್ಕೊಂಡು ಹೋದರು. ಊಟ ಎಲ್ಲ ತುಂಬ್ಕೊಂಡು ಹೊಲ್ದ ಹತ್ರ ಹೋದ್ವಿ. ಪೂಜೆ ಮಾಡಲಿಕ್ಕಾಗಿರ್ಲಿಲ್ವಲ್ಲ. ಸೊ ಇವಾಗ ಪೂಜೆ ಮಾಡ್ತಾಯಿದ್ದೀನಿ. ಹೂವು ಎಲ್ಲ ಕಟ್ಕೊಬಿಟ್ಟು ನೋಡಿ, ಹೂವು ಜಾಸ್ತಿ ಇಟ್ಟರೆ ಪೂಜೆ ಮಾಡ್ಲಿಕ್ಕೆ ಒಂಥರ ಖುಷಿ ಸಮಾಧಾನ. ಮನೆಗೆ ಪೂಜೆ ಮಾಡಿಲ್ಲ ಅಂದರೆ ಏನೋ ಒಂಥರ ಕಳ್ಕೊಂಡಂಗೆ ಆಗುತ್ತೆ. ಸೊ ಪೂಜೆ ಮಾಡಿಬಿಡೋಣ ಅಂತಂದು ಕೂತ್ಕೊಂಡೆ. ಟೈಮ್ ಎಷ್ಟೊತ್ತಾದರೂ ಪರವಾಗಿಲ್ಲ ಅಂತಂದು. ಸೊ ಆಲ್ರೆಡಿ 7 ಗಂಟೆ ಆಗಿತ್ತು. ಹೊಲ್ದ ಹತ್ರ ಹೋಗಿದ್ವಲ್ಲ, ಬಂದಿದ್ದೆ ಲೇಟ್ ಆಗೋಯ್ತಲ್ಲ, 7 ಗಂಟೆ ಆಗಿತ್ತು. ಸೊ ಆದ್ರಾಗಲಿ ಪರವಾಗಿಲ್ಲ ಅಂತ ಮಾಡ್ತಾಯಿದ್ದೀನಿ ಪೂಜೆನ. ಏನಂದರೆ ದೀಪನ ಊದುಗಟ್ಟಿಯಿಂದನೇ ಹಚ್ಬೇಕಂತೆ. ಸೊ ಬೆಂಕಿಪಟ್ಟಣದಿಂದ ಹಚ್ಚಬಾರ್ದು ಅಂತ ಹೇಳ್ತಾರೆ. ಸೊ ಅದಕ್ಕೆ ದೀಪಕ್ಕೆಲ್ಲನ ಊದುಗಟ್ಟಿಯಿಂದನೇ ಹಚ್ಚುತ್ತೀನಿ. ಊದುಗಡ್ಡಿಗೆ ಫಸ್ಟ್ ಬೆಂಕಿಪಟ್ಟಣದಲ್ಲಿ ಹಚ್ಕೊಂಡು ಆಮೇಲೆ ದೀಪಕ್ಕೆ ಹಚ್ಚುತ್ತೀನಿ. ಕೊಡ್ತೀನಿ ದೇವರು.
ನಮ್ಮ ಅಜ್ಜಿ ನೋಡ್ರಿ ಗೈಸ್ ಹೂವು ಕಟ್ಕೊಂಡು ಕೂಗೋಬಿಟ್ಟೆ ತಲೆ. ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿಲ್ಲ, ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.